ಸರ್ಕಾರ ನ್ಯಾಯಬೆಲೆ ಅಂಗಡಿಯ ಮೂಲಕ ಬಡವರಿಗೆ ಉಚಿತವಾಗಿ ಪಡಿತರ ನೀಡುವ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಪಡೆಯಲು ಇಲ್ಲಿ ಹಣ ನೀಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಾಲವಾಡಗಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ರೇಷನ್ ಕಾರ್ಡ್ಗೆ 20 ರೂಪಾಯಿ ಹಣ ಕೊಟ್ಟರೆ ಮಾತ್ರ ರೇಷನ್ ಕೊಡ್ತಾರೆ ಅಂತ ಗ್ರಾಮಸ್ಥರು ತಮ್ಮ ಆಳಲನ್ನು ತೋಡಿಕೊಂಡಿದ್ದಾರೆ. ಹಣ ವಸೂಲಿಯಿಂದಾಗಿ ಇಲ್ಲಿನ ಸಾರ್ವಜನಿಕರು ರೋಸಿ ಹೋಗಿದ್ದು, ರೇಷನ್ ಅಂಗಡಿಯವರು ಅಕ್ರಮವಾಗಿ ಹಣ ವಸೂಲಿ ಮಾಡುವ ದೃಶ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ಮೂಲಕ ಇಲ್ಲಿನ ಕರ್ಮಕಾಂಡವನ್ನು ಬಯಲಿಗೆ ಎಳೆದಿದ್ದಾರೆ. ಕಣ್ಮುಚ್ಚಿ ಕುಳಿತಿರುವ ಆಹಾರ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಈ ರೇಷನ್ ಅಂಗಡಿಯ ಪರವಾನಗಿಯನ್ನು ರದ್ದುಗೊಳಿಸುವ ಮೂಲಕ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಬೇಕಾಗಿದೆ. ವರದಿ ಶಿಲ್ಪಾ, ಮುಂಡರಗಿ. ಇದು ಹೋಗಿತ್ತಲ್ಲ 10 ರೂಪಾಯಿ ಮತ್ತೆ ಐತೆ ಅವತ್ತು ಮಾಡಿ ನಿಂದು ಅಷ್ಟೇ ಇದು ನಿನ್ನೆ ಹಬ್ಬಾಟ್ ಮೊನ್ನೆ ಬಂದಿತ್ತು ಹಂಗೆ ಅಯ್ಯೋ ನೀನು ಮೊದ್ಲಿಂದ ನೋಡ್ಬೇಕು ಒಳಗಿಂದ ಜೆ ಕ್ಯಾಮ್ರಾ ಅಂತ ಏಕನ ಹೋಗ್ಬಿಡ್ತೆ. ಏನು ಚಲೋ ಚಲೋ ತಂದಿಲ್ಲ ಇರ್ತಾವ್ರೆ ಅಲ್ಲ ಒಳಗೆ 20 ರೂಪಾಯಿ ಅದಲ್ಲ ಅದೇ ಬಾಳೆ ಅದೇ ನಡೆದೈತಿ. 30 ಬರಲಿ ಕಿಸರ ಹುಟ್ಬೇನ್ರಿ ಅವನು ಕಿಸ ಮುಟ್ಟೋದು ಬೇಕೇನೇನ್ರಿ ಬೇಕು ತಗೊಂಡ್ರಿ ಹತ್ತಿ ಕೊಡ ನಮಗೆ ಕರೆಕ್ಟ್ ಐತೆ ನೋಡಿ ಅದೇ ಇನ್ನು ಹೌದಾ ಮೊಳಕಾಲ ಹತ್ತಿ ಕೊಡ್ತೀವಿ. ಹೌದಾ 27 ನೋಡ್ತೇನೆ ಏನು ತಗೊಂಡ್ಕೊಡ್ತೀವಿ ಅದು ಚೀಲದ ಹಾಕಿ ಕೊಡ್ಬೇಕು ತಗೊಂಡ್ಕೊಡ್ತೀನಿ. ಸರಿ ಇಲ್ಲ ಜರ ಒಂದು ತೋರಿ ಹಾಂ ಹಿಡ್ತಾರ ಸರ್. ನಿಮ್ಮ ಜಿಲ್ಲಾ ಯಾವುದು? ನಮ್ಮ ಜಿಲ್ಲಾ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕು ಜಾಲವಾಡಿ ಗ್ರಾಮದ ನಿವಾಸಿ ನಾನು. ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದೇನಂದ್ರೆ ಸರ್ ಅನ್ನಭಾಗ್ಯ ಅನ್ನೋದೇನು ಉಚಿತವಾಗಿ CM ಸಿದ್ದರಾಮಯ್ಯನವರು ಮಾಡಿದಾರಲ್ಲ, ಅದನ್ನ ಫ್ರೀಯಾಗಿ ಎಲ್ಲ ಬಡವರಿಗೆ ರೈತರಿಗೆ ಫ್ರೀಯಾಗಿ ದೊರಕಿಸ್ತಾ ಇಲ್ಲ. ಒಂದು ರೇಷನ್ ಕಾರ್ಡ್ಗೆ 20 ರೂಪಾಯಿದಂಗ ದುಡ್ಡು ತಗೊಳ್ತಾ ಇದಾರೆ. ಅದನ್ನ ಕೇಳಿದಕ್ಕ ನಾವು ಅವರು ಯಾಕೆ ಇದನ್ನ 20 ರೂಪಾಯಿ ತಗೊಂತೀರಿ ಅಂತ ಕೇಳಿದಕ್ಕ ಟ್ರಾನ್ಸ್ಫರ್ ಚಾರ್ಜ್ ಅಂತ ಐತಿ, ಲೇಬರ್ ಚಾರ್ಜ್ ಅಂತ ಐತಿ, ಅದಕ್ಕೋಸ್ಕರ ನಾವು ತಗೊಳ್ತೀವಿ, ನಮಗೇನಲ್ಲ ಇದು ಗೌರ್ಮೆಂಟ್ಗೆ ಹೋಗುತ್ತೋ ಅಂತ ಹೇಳ್ತಾ ಇದ್ದಾರೆ. ಅದಕ್ಕ ಇದು ಏನೈತಲ್ಲ ಅನ್ನಭಾಗ್ಯ ಫ್ರೀ ಅನ್ನೋದು ದೊರಕಿಸೋದೈತಲ್ಲ, ಇದನ್ನ CM ಸಿದ್ದರಾಮಯ್ಯ ಹೆಸರು ಕೆಡಿಸ್ಬೇಕಂತ ಇದನ್ನ ಮಾಡ್ತಾ ಇದಾರೆ. ಅದನ್ನ ಆಗದಂಗ ನೀವು ನೋಡ್ಕೋಬೇಕು, ಫ್ರೀಯಾಗಿ ದೊರಕಬೇಕು ಬಡಬಗರಿಗೆ. ಆ ತರ CM ಸಿದ್ದರಾಮಯ್ಯನವ್ರಿಗೆ ಹೆಸರು ಉಳಿಬೇಕಂತ ಹೇಳಿ ಅದು ಒಂದು ಸರಿಯಾಗಿ ಎಲ್ಲ ರೈತರಿಗೆ ಫ್ರೀಯಾಗಿ ದೊರಕಿಸೋ ತರ ನೀವು ಮಾಡ್ಬೇಕು ಸರ್. ಈಗ ಹೇಳ್ತಾ ಇದ್ರಲ್ಲ ಒಂದು ರೇಷನ್ ಕಾರ್ಡ್ 20 ರೂಪಾಯಿ ಅಂತೇಳಿ. ಹೌದು ಸರ್. ಈಗ ಒಂದು ರೇಷನ್ ಕಾರ್ಡ್ನಲ್ಲಿ ಇಬ್ರು ಇರ್ತಾರೆ, ಎಲ್ಲ 4 ಜನ ಇರ್ತಾರೆ, ಮಿನಿಮಮ್ 4 ಜನ ತಗೊಳ್ರಿ. ಒಬ್ಬರಿಗೆ 20 ರೂಪಾಯಿ ತಗೊಂತಾರೋ ಅಥವಾ ಒಂದು ರೇಷನ್ ಕಾರ್ಡಿಗೆ 20 ರೂಪಾಯಿ ಎಷ್ಟು ಜನನಾದ್ರೂ ಇರ್ಲಿ, ಸರ್ ಒಂದು ಕಾರ್ಡ್ಗೆ 20 ರೂಪಾಯಿ ತಗೊಂತಾ ಇದ್ರು. ಅದಕ್ಕೋಸ್ಕರ ನಾವು ಒಂದು ಟೈಮ್ ಸ್ಟ್ರೈಕ್ ಮಾಡಿದ್ವಿ ಅವ್ರಿಗೆ. ಮಾಡಿದಾಗ ಏನ್ ಹೇಳಿದ್ರು, 20 ರೂಪಾಯಿ ಕೊಡ್ಬೇಡ್ರಿ, 10 ರೂಪಾಯಿ ಕೊಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಯಾವ ಉದ್ದೇಶ ಪೂರ್ವಕವಾಗಿ ತಗೊಂತಾರೆ ನೀವು ಕೇಳ್ಬೇಕಾಗಿತ್ತಲ್ಲ. ನಾವು ಕೇಳಿದ್ರೆ ಏನಂತಾರೆ ಸರ, ಇದಕ್ಕ ಟ್ರಾನ್ಸ್ಫರ್ ಚಾರ್ಜ್ ಅಂತ ಐತಿ, ಲಾರಿ ಲೋಡ್ ಬರುತ್ತೆ, ಅದಕ್ಕ ಟ್ರಾನ್ಸ್ಫರ್ ಚಾರ್ಜ್ ನಾವು ಕೊಡ್ಬೇಕು. ಇನ್ನೊಂದು ಲೇಬರ್ ಕರ್ಕೊಂಡ್ ಬಂದಿರ್ತೀವಿ, ಎಲ್ಲ ಗೌರ್ಮೆಂಟ್ ಕೊಡುತ್ತಲ್ವಾ, ಗೌರ್ಮೆಂಟ್ ಕೊಡುತ್ತ ಸರ್. ನಾವ್ ಹೇಳ್ತೀವಿ, ಆದ್ರೆ ಅವ್ರು ಕೊಡ್ತಾ ಇಲ್ಲಲ್ಲ. ಅದಕ್ಕೋಸ್ಕರ ನಾವು ಫ್ರೀ ಕೊಡ್ರಿ ಅಂತ ನಾವು ಕೇಳಕತ್ತೀವಿ. CM ಸಿದ್ದರಾಮಯ್ಯನವ್ರು ಏನ್ ಮಾಡಿದಾರ, ಅನ್ನಭಾಗ್ಯ ಫ್ರೀಯಾಗಿ ಸಿಗಲಿ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ನಾವು ಕೇಳಿದ್ರೆ ಅವ್ರು ಫ್ರೀ ಕೊಡ್ತಾ ಇಲ್ಲಲ್ಲ. ಇದೇ ನಿಮ್ಮ ಸಮಸ್ಯೆ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಅದನ್ನ ಸ್ವಲ್ಪ CM ಸಿದ್ದರಾಮಯ್ಯ ಗಮನಕ್ಕೆ ತರಬೇಕಿದೆ ಒಂದು.